ಆತ್ಮೀಯ ವಿದ್ಯಾರ್ಥಿಗಳ ಮತ್ತು ಸ್ಪರ್ಧಾ ಮಿತ್ರರೇ, ನಾವು ಮಾದರಿ ಪ್ರಶ್ನೆ ಪತ್ರಿಕೆ 3ರ 32 ಪ್ರಶ್ನೆಗಳನ್ನು ನೋಡಿದ್ದೇವೆ. ಸೊ ಇವತ್ತಿನ ಅವಧಿಯಲ್ಲಿ 33ನೇ ಪ್ರಶ್ನೆ ನೋಡೋಣ. ಏನು ಮೌಲ್ಯೀಕರಿಸಿ ಏನ್ರಿ 2 cos 60 ಡಿಗ್ರಿ ಪ್ಲಸ್ tan 45 ಡಿಗ್ರಿ ಮೈನಸ್ √3 cosec 60 ಡಿಗ್ರಿ ಡಿವೈಡೆಡ್ ಬೈ √3 sec 30 ಡಿಗ್ರಿ ಪ್ಲಸ್ 2 cos 60 ಡಿಗ್ರಿ ಪ್ಲಸ್ cot 45 ಡಿಗ್ರಿ. ಸೊ ನಾವು ಬೆಲೆಯನ್ನು ಹಾಕೋಣ ನೇರವಾಗಿ. ಏನಪ್ಪ ಅಂದರೆ 2 ಹಾಗೆ ಇಟ್ಕೊಳ್ಳೋಣ. cos 60 ಡಿಗ್ರಿ ಅಂದರೆ 1/2 ಪ್ಲಸ್ tan 45 ಅಂದರೆ ಅದರ ವ್ಯಾಲ್ಯೂ ಎಷ್ಟು ರೀ 1 ಮೈನಸ್ √3 ಇಂಟು cosec 60 ಡಿಗ್ರಿ ಅಂದರೆ 2/√3 √3 ಹಾಗೆ ಇಟ್ಕೊಳ್ಳೋಣ. sec 30 ಡಿಗ್ರಿ ಅಂದರೆ ಅದು 2/√3 ರೀ ಪ್ಲಸ್ 2 cos 60 ಡಿಗ್ರಿ ಅಂದರೆ 1/2 ಪ್ಲಸ್ cot 45 ಅಂದರೆ ಎಷ್ಟು ರೀ 1 2 ಒಂದಲೇ √3 ಒಂದಲೇ ಎಷ್ಟು ಉಳಿತು ನೋಡ್ರಿ 1 ಪ್ಲಸ್ 1 ಮೈನಸ್ 2 ಇದು 1 ರೀ ಪ್ಲಸ್ ಮೈನಸ್ 2 ಡಿವೈಡೆಡ್ ಬೈ √3 2 ಒಂದಲೇ 2 ಒಂದಲೇ. ಸೊ 2 ಪ್ಲಸ್ 1 ಪ್ಲಸ್ 1 2 ಮೈನಸ್ 2 ಡಿವೈಡೆಡ್ ಬೈ 4. 2ರಲ್ಲಿ 2 ಹೋದರೆ 0/4 0/4 ಅಂದ್ರೆ ವ್ಯಾಲ್ಯೂ 0. ಎಸ್ cos ಕ್ಯೂಬ್ ಥೀಟಾ ಪ್ಲಸ್ sin ಕ್ಯೂಬ್ ಥೀಟಾ ಡಿವೈಡೆಡ್ ಬೈ cos ಥೀಟಾ ಪ್ಲಸ್ sin ಥೀಟಾ, cos ಕ್ಯೂಬ್ ಥೀಟಾ ಮೈನಸ್ sin ಕ್ಯೂಬ್ ಥೀಟಾ ಡಿವೈಡೆಡ್ ಬೈ cos ಥೀಟಾ ಮೈನಸ್ sin ಥೀಟಾ. ಇವುಗಳನ್ನು ಮೊದಲಿಗೆ ಯಾವುದಂದ್ರೆ a ಕ್ಯೂಬ್ ಪ್ಲಸ್ b ಕ್ಯೂಬ್ ನಿಯಮವನ್ನು ಅಪ್ಲೈ ಮಾಡಬೇಕು. ಯಾವುದಂದ್ರೆ a ಪ್ಲಸ್ b a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಮೈನಸ್ ab ಒಂದು ನಿಯಮ ರೀ. ಎರಡನೇದ a ಕ್ಯೂಬ್ ಮೈನಸ್ b ಕ್ಯೂಬ್ a ಮೈನಸ್ b a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ ab ಈ ನಿಯಮವನ್ನು ಅಪ್ಲೈ ಮಾಡೋಣ. ಇದನ್ನು ಮೊದಲನೇದಕ್ಕೆ ಅಪ್ಲೈ ಮಾಡ್ತೀನಿ ರೀ. ಅಂದರೆ ಕಾಸ್ ಕ್ಯೂಬ್ ಅಂದರೆ a ಕ್ಯೂಬ್ ಅಂದರೆ ಕಾಸ್ ಕ್ಯೂಬ್, b ಕ್ಯೂಬ್ ಅಂದರೆ ಸೈನ್ ಕ್ಯೂಬ್. ಹಾಗಾದರೆ cos ಥೀಟಾ ಪ್ಲಸ್ sin ಥೀಟಾ ಇಂಟು ಬ್ರಾಕೆಟ್ cos ಸ್ಕ್ವೇರ್ ಥೀಟಾ ಪ್ಲಸ್ sin ಸ್ಕ್ವೇರ್ ಥೀಟಾ ಮೈನಸ್ cos ಥೀಟಾ ಇಂಟು sin ಥೀಟಾ ಬ್ರಾಕೆಟ್ ಕಂಪ್ಲೀಟ್. ಛೇದದಲ್ಲಿ cos ಥೀಟಾ ಪ್ಲಸ್ sin ಥೀಟಾ ಹಾಗೆ ಐತಿ, ಹಾಗೆ ಇಟ್ಟುಕೊಳ್ಳೋಣ ಪ್ಲಸ್ಸಿಗೆ ಪ್ಲಸ್. ಇನ್ನು ಇಲ್ಲಿ a ಕ್ಯೂಬ್ ಮೈನಸ್ b ಕ್ಯೂಬ್ ನಿಯಮ ಬ್ರಾಕೆಟ್ cos ಥೀಟಾ ಮೈನಸ್ sin ಥೀಟಾ cos ಸ್ಕ್ವೇರ್ ಥೀಟಾ ಪ್ಲಸ್ sin ಸ್ಕ್ವೇರ್ ಥೀಟಾ ಪ್ಲಸ್ cos ಥೀಟಾ ಇಂಟು sin ಥೀಟಾ ಬ್ರಾಕೆಟ್ ಕಂಪ್ಲೀಟ್ ಡಿವೈಡೆಡ್ ಬೈ ಏನೈತ್ರಿ cos ಥೀಟಾ ಮೈನಸ್ sin ಥೀಟಾ. ನೋಡ್ರಿ cos ಥೀಟಾ ಮೈನಸ್ sin ಥೀಟಾ cos ಥೀಟಾ ಮೈನಸ್ sin ಥೀಟಾ cos ಥೀಟಾ ಪ್ಲಸ್ sin ಥೀಟಾ cos ಥೀಟಾ ಪ್ಲಸ್ sin ಥೀಟಾ ತೆಗೆದು ಬಿಡೋಣ. ಏನು ಉಳಿತದ್ರಿ cos ಸ್ಕ್ವೇರ್ ಥೀಟಾ ಪ್ಲಸ್ sin ಸ್ಕ್ವೇರ್ ಥೀಟಾ ಮೈನಸ್ cos ಥೀಟಾ ಇಂಟು sin ಥೀಟಾ ಬ್ರಾಕೆಟ್ ಪ್ಲಸ್ cos ಸ್ಕ್ವೇರ್ ಥೀಟಾ ಪ್ಲಸ್ sin ಸ್ಕ್ವೇರ್ ಥೀಟಾ ಪ್ಲಸ್ cos ಥೀಟಾ ಇಂಟು sin ಥೀಟಾ ಈಕ್ವಲ್ ಟು ಸ್ವಲ್ಪ ಲಕ್ಷ ಕೊಟ್ಟು ನೋಡ್ರಿ cos ಸ್ಕ್ವೇರ್ ಥೀಟಾ ಪ್ಲಸ್ sin ಸ್ಕ್ವೇರ್ ಥೀಟಾ ಅಂದ್ರೆ 1 ಮೈನಸ್ cos ಥೀಟಾ ಇಂಟು sin ಥೀಟಾ ಇಂಟು ಬ್ರಾಕೆಟ್ ಪ್ಲಸ್ cos ಸ್ಕ್ವೇರ್ ಥೀಟಾ ಪ್ಲಸ್ sin ಸ್ಕ್ವೇರ್ ಥೀಟಾ ಅಂದ್ರೆ 1 ಪ್ಲಸ್ cos ಥೀಟಾ ಇಂಟು sin ಥೀಟಾ. ಇನ್ನು ಬಿಡಿಸಿ ಬರ್ತೀನಿ ರೀ. ಏನು 1 ಮೈನಸ್ cos ಥೀಟಾ ಇಂಟು sin ಥೀಟಾ ಪ್ಲಸ್ ಇಂಟು ಪ್ಲಸ್ ಪ್ಲಸ್ 1 ಪ್ಲಸ್ ಇಂಟು ಪ್ಲಸ್ ಪ್ಲಸ್ 1 cos ಥೀಟಾ ಇಂಟು sin ಥೀಟಾ
ಮೈನಸ್ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಪ್ಲಸ್ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಕ್ಯಾನ್ಸಲ್, ಉಳಿದಿದ್ದು 1 + 1 = 2. ಸೊ ಅವ್ರು ಹೇಳಿರುವಂಥ ಸಾಧನೆ ಕೂಡ ಅಷ್ಟೇ ಐತಿ. ಈ ರೀತಿಯಾಗಿ ಸಾಧಿಸ್ಬೋದು. 34ನೇ ಪ್ರಶ್ನೆ ನೋಡ್ರಿ. ನಕ್ಷೆಯನ್ನು ಬಿಡಿಸಂದಾನ. ನಕ್ಷೆಯನ್ನು ಬಿಡಿಸೋಕ್ಕಿಂತ ಮೊದಲು ನಾವು ಟೇಬಲನ್ನು ಹಾಕುವಂಥದ್ದನ್ನು ಕಲಿಯೋಣ. 2x + y = 8. ಬರೆಯುವಾಗ ಕರೆಕ್ಟಾಗಿ ಬರ್ಕೊಳ್ರೆ x 0 ಹಾಕೋದು, y 0 ಹಾಕೋದು. x 0 ಹಾಕಿದಾಗ ಮುಚ್ಚಿಬಿಡೋಣ, y 8 ಉಳಿತದೆ. y 0 ಹಾಕಿದಾಗ y ಮುಚ್ಚಿಬಿಡೋಣ, 2x = 8 ಆಗುತ್ತಾ. 2 ಎಷ್ಟಲೇ 8, 2 4. ಇನ್ನೊಂದು x + y = 6. x 0 y 0. x 0 ಮುಚ್ಚಿಬಿಡೋಣ, y = 6. y 0 y ಮುಚ್ಚಿಬಿಡೋಣ, x = 6. ಇವುಗಳು ಎಲ್ಲಿ ಛೇದಿಸ್ತಾವ ಆ ಛೇದಿಸುವಂಥ ಬಿಂದುವನ್ನು ಬರುವುದು ನಾವು ಮಾಡಿದ್ದೇವೆ ಅಂದರೆ ಈ 4 ಅಂಕಗಳು ಸುಲಭವಾಗಿ ದೊರೆಯುತ್ತಾ ಇದ್ದಾವ. 35ನೇ ಪ್ರಶ್ನೆ ನೋಡ್ರಿ. 4 ಪದಗಳಿರುವ ಒಂದು ಸಮಾಂತರ ಶ್ರೇಣಿಯ ಪದಗಳ ಮೊತ್ತ 32 ಆಗಿದೆ. ಮೊದಲ ಮತ್ತು ಕೊನೆಯ ಪದಗಳ ಗುಣಲಬ್ಧ ಹಾಗೂ 2 ಮತ್ತು 3ನೇ ಪದಗಳ ಗುಣಲಬ್ಧಗಳ ಅನುಪಾತ 7:5 15 ಆಗಿದೆ. ಹಾಗಾದರೆ ಶ್ರೇಣಿಯ ಪದಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾನ್ರಿ. ನಾವು ನೋಡ್ರಿ ಶ್ರೇಣಿಯ ಪದಗಳನ್ನು ಕಂಡುಹಿಡಿಬೇಕಂದ್ರೆ 4 ಪದ ಕೊಟ್ಟಾಗ ಬರ್ಕೊಳಕ್ಕೆ ಬರ್ಬೇಕ್ರಿ ನಮಗೆ. ಹೇಗೆ? ಸಮಾಂತರ ಶ್ರೇಣಿಯ ಪದಗಳು ಹೇಗೆ ಅಂದರೆ a - 3d, a - d, a + d, a + 3d ಈ ರೀತಿ ಬರ್ಕೊಳಕ್ಕೆ ಬರಬೇಕು. ಇವು 4 ಪದಗಳ ಮೊತ್ತ ಅಂದಿದ್ದಾನೆ. ಹಾಗಾದರೆ a - 3d ಪ್ಲಸ್ a - d ಪ್ಲಸ್ a + d ಪ್ಲಸ್ a + 3d = 32. -3d + 3d -d + d. ಹಾಗಾದರೆ 4a = 32 ಆಯಿತು. 4 1 4 8. ಸೊ a = ಎಷ್ಟು ಆಯ್ತು ರೀ? 8 ಆಯಿತು. ಹಾಗಾದರೆ ಮೊದಲ ಪದ ಮತ್ತು ಕೊನೆಯ ಪದಗಳ ಗುಣಲಬ್ಧ, ಆಗ 2ನೇ ಪದ ಮತ್ತು 3ನೇ ಪದಗಳ ಗುಣಲಬ್ಧ, ಇವುಗಳ ಅನುಪಾತ 7:15. 7:15. ಇಲ್ಲಿ ಅರ್ಥ ಮಾಡ್ಕೊಳ್ರಿ ಯಾವ ನಿಯಮ ಅಪ್ಲೈ ಮಾಡ್ಬೋದು ಅಂದ್ರೆ a² - b², a + b a - b, a + b a - b ರೂಪದಲ್ಲದವ. ಅಂದರೆ a² ಅಂದರೆ ಎಗೆ a² ಮೈನಸ್ b² ಅಂದ್ರೆ 3d² ಡಿವೈಡೆಡ್ ಬೈ a² - d² = 7/15. ಓರೆ ಕ್ರಾಸ್ ಹೊಡ್ಯಾಕೆ ಹೋಗ್ಬಿಟ್ರೆ ಬರೋಂಗಿಲ್ಲ ಸುಮ್ಮನೆ. ಮತ್ತು a² - 3 ಘಾತ 2 ಅಂದರೆ 9 d² ಡಿವೈಡೆಡ್ ಬೈ a² - d² = 7:15. ಇನ್ನು ಓರೆ ಗುಣಾಕಾರ ಮಾಡಬೇಕು. ಏನು? 15 × a², 15a² ಮೈನಸ್ 15 9 135d² = 7 × a² ಮೈನಸ್ 7 × d². ನೆಕ್ಸ್ಟ್ ನೋಡ್ರಿ 15a² ಇಲ್ಲೇ ಇಟ್ಕೊಳ್ರಿ. ಪ್ಲಸ್ 7a² ಕಡೆ ಬಂದ್ರೆ -7a², ಮೈನಸ್ 7d² ಇಲ್ಲೇ ಇಟ್ಕೊಳ್ರಿ. ಮೈನಸ್ 135 ಕಡೆ ಬಂದ್ರೆ ಪ್ಲಸ್ 135d². 15ರಲ್ಲಿ 7 ಹೋದರೆ 8a² = 135ರಲ್ಲಿ 7 ಕಳೆಯೋಣ. ಎಷ್ಟು ಕಳೆಯಂದ್ರೆ 7 ಅಂದರೆ 128d² ಬರ್ತಾ ಇದೆ. 8 1 8 1 4 8 8 6 48. a² = 16d². a² ಅಂದರೆ 8² ಅಂದರೆ 8 × 8 = 16d².
8 ಒಂದ್ಲೆ 8 ಎರಡ್ಲೆ 2 ಒಂದ್ಲೆ 2 ನಾಲ್ಕಲೆ. ಸೊ 4 ಈಕ್ವಲ್ ಟು ಡಿ ಸ್ಕ್ವೇರ್. ಡಿ ಈಕ್ವಲ್ ಟು 2 ಬರ್ತದೆ, 4ರ ವರ್ಗಮೂಲ. ಹಾಗಾದರೆ ಎ ಮತ್ತು ಡಿ ಸಿಕ್ತು. ಇನ್ನು ಪದಗಳನ್ನು ಕಂಡುಹಿಡಿಬೇಕು. ಸೊ ಪದಗಳನ್ನು ಕಂಡುಹಿಡಿಬೇಕಾದ್ರೆ ಇಲ್ಲಿ ಹಾಕೋಣ. ಎ ಮೈನಸ್ 3D. ಎ ಅಂದರೆ ಎಷ್ಟು ಬಂದದ್ರಿ? 8 ಮೈನಸ್ 3, ಡಿ ಅಂದರೆ 2. 8 ಮೈನಸ್ 6 ಅಂದರೆ ಎಷ್ಟು ಬೀಳ್ತು? 2 ಬಂತು. ಇನ್ನು ಎ ಮೈನಸ್ ಡಿ, 8 ಮೈನಸ್ 2 ಅಂದರೆ ಎಷ್ಟು ಬರ್ತದೆ? 6 ಬರ್ತಾಯಿದೆ. ಎ ಪ್ಲಸ್ ಡಿ, 8 ಪ್ಲಸ್ 2 ಈಕ್ವಲ್ ಟು ಎಷ್ಟು ಬರ್ತದೆ? 10. ಎ ಪ್ಲಸ್ 3D, 8 ಪ್ಲಸ್ 2 ಇಂಟು 3, 8 ಪ್ಲಸ್ 6 ಈಕ್ವಲ್ ಟು 14. ನೋಡಿರಿ, 14 10 24, 24 10 6 30, 32 32. ನೆಕ್ಸ್ಟ್ ಮೊದಲ ಮತ್ತು ಕೊನೆಯ ಪದ ಗುಣಲಬ್ಧ. 2 ಇಂಟು 14, 6 ಇಂಟು 10, 2 ಒಂದ್ಲೆ 2 ಮೂರಲೆ, 2 ಏಳ್ಲೆ 2 ಐದ್ಲೆ, 7 ಒಂದ್ಲೆ 7, 3 ಐದ್ಲೆ 15. ಸೊ ಅನುಪಾತನು 7/15. ಸರಳವಾಗಿ ನಾವು ತಾಳೆ ನೋಡ್ಬೋದು. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಅಥವಾ ಕ್ವಶನ್ ಅದರಗಡೆ ಒಂದು ಪುಸ್ತಕದಲ್ಲಿ 432 ಪುಟಗಳಿವೆ. ಒಬ್ಬ ವಿದ್ಯಾರ್ಥಿಯು ಪ್ರತಿದಿನವೂ ಆ ಪುಸ್ತಕದ ನಿರ್ದಿಷ್ಟ ಸಂಖ್ಯೆಯ ಪುಟಗಳನ್ನು ಓದಲು ಬಯಸುತ್ತಾನೆ. ಅವನು ಮೊದಲ ದಿನ 25 ಪುಟ ಓದುತ್ತಾನೆ. ನಂತರ ಪ್ರತಿದಿನದಂದು ಹಿಂದಿನ ದಿನ ಓದಿದ ಪುಟಗಳ ಸಂಖ್ಯೆಗಿಂತ 2 ಪುಟಗಳನ್ನು ಹೆಚ್ಚಾಗಿ ಓದಲು ನಿರ್ಧರಿಸುತ್ತಾನೆ. ಹಾಗಾದರೆ ಅವನು 12ನೇ ದಿನ ಎಷ್ಟು ಪುಟಗಳನ್ನು ಓದುತ್ತಾನೆ ಎಂಬುದು ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ. ವಿದ್ಯಾರ್ಥಿಯು ಪುಸ್ತಕವನ್ನು ಸಂಪೂರ್ಣವಾಗಿ ಓದಲು ತೆಗೆದುಕೊಳ್ಳುವ ದಿನಗಳ ಸಂಖ್ಯೆ ಕಂಡುಹಿಡಿಯಿರಿ. ಸ್ವಲ್ಪ ಮೊದಲಿಗೆ ಒಂದೊಂದು ಕಂಡುಹಿಡಿಯನ್ರಿ. ನೋಡ್ರಿ, ಎ ಈಕ್ವಲ್ ಟು 25, ಡಿ ಈಕ್ವಲ್ ಟು ಪ್ರತಿದಿನ 2 ಹೆಚ್ಚು. ಎಷ್ಟು ದಿನ ಓದ್ತಾನೆ? 12 ದಿನ ಓದಿದರೆ ಎಷ್ಟು? ಹಾಗಾದರೆ ಎನ್ ಈಕ್ವಲ್ ಟು 12. ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಎ 25 ಪ್ಲಸ್ ಎನ್ 12 ಮೈನಸ್ 1, ಡಿ 2. 25 ಪ್ಲಸ್ 11 ಇಂಟು 2. 25 ಪ್ಲಸ್ 11 22 ಈಕ್ವಲ್ ಟು 47. ಹಾಗಾದರೆ 12 ದಿನಗಳಲ್ಲಿ ಓದಿರುವ ಪುಸ್ತಕಗಳ ಸಂಖ್ಯೆ ಎಷ್ಟು? 47. ಅದೇ ರೀತಿಯಾಗಿ ಇನ್ನು ಎಸ್ ಎನ್ ಈಕ್ವಲ್ ಟು 432, ಎ ಈಕ್ವಲ್ ಟು 25, ಡಿ ಈಕ್ವಲ್ ಟು 2. ಹಾಗಾದರೆ ಈಗ ನಾವು ಎಷ್ಟು ದಿನಗಳು ಅಂದರೆ ಎನ್ ಸಂಖ್ಯೆ ಕಂಡುಹಿಡಿಯಬೇಕು. ಹೌದ್ರಿ? ಹಾಗಾದರೆ ಎಸ್ ಎನ್ ಸೂತ್ರ ಗೊತ್ತಿರಬೇಕು. ಎಸ್ ಎನ್ ಈಕ್ವಲ್ ಟು n/2 ಇಂಟು ಬ್ರಾಕೆಟ್ 2a ಪ್ಲಸ್ ಡಿ n ಮೈನಸ್ 1 ಇಂಟು ಡಿ. ಎಸ್ ಎನ್ ಈಕ್ವಲ್ ಟು 432 n/2 ಇಂಟು ಬ್ರಾಕೆಟ್ 2 ಎ ಅಂದರೆ 25 ಪ್ಲಸ್ ಎನ್ ಮೈನಸ್ 1 ಡಿ ಅಂದರೆ ಎಷ್ಟು? 2. ಈ ಸೂತ್ರವನ್ನು ಅಪ್ಲೈ ಮಾಡಾಕತ್ತೇನೆ ರೀ. ಊರೇ ಗುಣಾಕಾರ ಮಾಡಿಬಿಟ್ರಿ 864 ಆಗುತ್ತೆ. ಈಕ್ವಲ್ ಟು ಎನ್ 22 ಇರಲಿ 50 ಪ್ಲಸ್ 2n ಮೈನಸ್ 2. 864 ಈಕ್ವಲ್ ಟು 50n, ಅಥವಾ ಎನ್ ಹೊರಗಿಟ್ಕೊಳ್ರಿ, ಆಮೇಲೆ ಮಾಡೋಣ. 50ರಲ್ಲಿ 2 ಹೋದ್ರೆ 48 ಪ್ಲಸ್ 2n. 864 ಈಕ್ವಲ್ ಟು 48n ಪ್ಲಸ್ 2n ಸ್ಕ್ವೇರ್. 0 ಇಟ್ಕೊಳ್ಳೋಣ ಇಲ್ಲಿ. 48n ಪ್ಲಸ್ 2n ಸ್ಕ್ವೇರ್ ಮೈನಸ್ 864. ಸೊ ಪ್ಲಸ್ 2n ಸ್ಕ್ವೇರ್ ಪ್ಲಸ್ 48n ಮೈನಸ್ 864 ಈಕ್ವಲ್ ಟು 0. ಡಿವೈಡೆಡ್ ಬೈ 2 ಮಾಡಿಬಿಡೋಣ. ಎನ್ ಸ್ಕ್ವೇರ್ ಪ್ಲಸ್ 24n ಮೈನಸ್ 432 ಈಕ್ವಲ್ ಟು 0. ಹಾಗಾದರೆ ಎರಡು ಪದಗಳ ಗುಣಲಬ್ಧ 432, ಅವುಗಳ ವ್ಯತ್ಯಾಸ 24 ಇದೆ ಅಂದರೆ ನಾವು 36 12 ಮಾಡ್ಕೋಬೋದು. ಎನ್ ಸ್ಕ್ವೇರ್ ಪ್ಲಸ್ 36n ಮೈನಸ್ 12n
36 12 432 36 12 ಹೋದ್ರೆ 24 ಮೈನಸ್ 432 ಈಕ್ವಲ್ ಟು 0. ನೆಕ್ಸ್ಟ್ ಏನು ರೀ, ಎನ್ ಸಾಮಾನ್ಯ ತೆಗೆದ್ರೆ ಎನ್ ಪ್ಲಸ್ 36, ಇನ್ನೊಂದು 12 ಮೈನಸ್ 12 ತೆಗೆದ್ರೆ ಎನ್ ಮೈನಸ್ ಇಂಟು ಮೈನಸ್ ಪ್ಲಸ್ 36 ಈಕ್ವಲ್ ಟು 0. ಎನ್ ಪ್ಲಸ್ 36 ಈಕ್ವಲ್ ಟು 0, ಇನ್ನೊಂದು ಎನ್ ಮೈನಸ್ 12 ಈಕ್ವಲ್ ಟು 0. ಎನ್ ಈಕ್ವಲ್ ಟು ಮೈನಸ್ 12 ಪ್ಲಸ್ 12. ಸೊ ಅವು ಪದಗಳ ಸಂಖ್ಯೆಯನ್ನು ಎಷ್ಟು ದಿನ ಓದ್ತಾನೆ ರೀ ಅವ? 12 ದಿನಗಳನ್ನು ಓದ್ತಾ ಇದ್ದಾನ.